ಪ್ರಿಯ ವಿದ್ಯಾರ್ಥಿಗಳೇ ಸ್ವಾಗತ. ಎಲ್ರಿಗೂ ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತದ ತರಗತಿಗೆ ನಾನು ಧರಣೀಶ ಎಸ್.ಟಿ. ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿ. ಈ ಹಿಂದೆ ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತನ ನಾನು ಪ್ರಾರಂಭ ಮಾಡಿದ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಹಿಂದೆ 4 ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಅಂದ್ರೆ ಈ ತರಗತಿನಲ್ಲಿ ಕೋಶ ಮತ್ತೆ ಫಲ ಅಂದ್ರೆ 2 ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತಗಳಲ್ಲಿ ಕೋಶ ಮತ್ತೆ ಫಲ ಕೂಡ ಒಂದೊಂದು ವಿಚಾರಗಳು, ಒಂದೊಂದು ಅಂಶಗಳು. ಕೋಶ ಅಂದ್ರೆ ಖಜಾನೆ ಅಂತ ಅರ್ಥ ಬರುತ್ತೆ. ಖಜಾನೆ ಅಂದ್ರೆ ರಾಜ್ಯದ ತೆರಿಗೆಯನ್ನು ಸಂಗ್ರಹಿಸುವ ವ್ಯವಸ್ಥೆ ಮತ್ತು ಸಂಗ್ರಹಿಸಿಡುವ ಒಂದು ಉಗ್ರಾಣ. ಬಲ ಅಂದ್ರೆ ಸೈನ್ಯ ಅಥವಾ ರಾಜ್ಯದ ರಕ್ಷಣೆಗಿರುವಂತಹ ಒಂದು ವ್ಯವಸ್ಥೆ ಅರ್ಥ ಬರುತ್ತೆ. ಕೋಶ ಮತ್ತೆ ಬಲವನ್ನ ನಾವು ನೋಡ್ತಾ ಹೋಗೋಣ. ಅದನ್ನ ಯಾಕೆ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ಭಾರತೀಯರಿಗಿದ್ದ ಕಲ್ಪನೆ ಏನು, ಖಜಾನೆ ಮತ್ತೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ, ಸೈನ್ಯಕ್ಕೆ ಭಾರತೀಯರು ಎಷ್ಟು ಮಹತ್ವ ಕೊಟ್ಟಿದ್ರು ಅನ್ನೋದನ್ನ ನಾವಿದನ್ನ ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತವನ್ನು ಅಧ್ಯಯನ ಮಾಡೋ ಮೂಲಕ, ಅದು ಸಪ್ತಾಂಗ ಸಿದ್ಧಾಂತದಲ್ಲಿ ಬಲ ಮತ್ತೆ ಕೋಶನ ಅಧ್ಯಯನ ಮಾಡೋದ್ ಮೂಲಕ ನಾವು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಪಡಬಹುದು. ಕೋಶ ಅಂದ್ರೆ ಖಜಾನೆ ಅಥವಾ ಟ್ರೆಜರಿ ಅಂತ ಕರಿತೀವಿ. ಇದು ರಾಜ್ಯದ ಒಂದು ಖಜಾನೆ. ಈ ನಮ್ಮ ರಾಜ್ಯಕ್ಕೂ ಒಂದು ಖಜಾನೆ ಇದೆ, ನಮ್ಮ ದೇಶಕ್ಕೂ ಒಂದು ಖಜಾನೆ ಇದೆ. ದೇಶಕ್ಕೆ ರಾಜ್ಯಕ್ಕೆ ಬೇರೆ ಬೇರೆ ಇದೆ ಅಂತಲ್ಲ. ನಮ್ಮ ಫಾರ್ ಎಕ್ಸಾಂಪಲ್ ಈ ದೇಶದ ಹಣಕಾಸು ವ್ಯವಸ್ಥೆನ ನಿರ್ವಹಣೆ ಮಾಡೋದು ಹಣಕಾಸು ಇಲಾಖೆ ಅಂದ್ರೆ ಹಣಕಾಸು ವ್ಯವಸ್ಥೆನ ಸಂಗ್ರಹಣೆ ಮಾಡೋದು ಖಜಾನೆ. ನಮ್ಮ ತುಮಕೂರಲ್ಲೂ ಒಂದು ಖಜಾನೆ ಇದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಒಂದು ಖಜಾನೆ ಇರೋದು ನಿಮ್ಗೆ ಗೊತ್ತು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಖಜಾನೆ ಇರುತ್ತೆ. ಆ ಖಜಾನೆಗೆ ಎಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಏನು ಪ್ರಜೆಗಳು ಪಾವತಿಸುವ ತೆರಿಗೆ ಇದೆಯಲ್ಲ, ಆ ಎಲ್ಲ ತೆರಿಗೆ ಖಜಾನೆಗೆ ಸಂಗ್ರಹ ಆಗುತ್ತೆ. ಸರ್ಕಾರದಿಂದ ಪಾವತಿ ಆಗ್ಬೇಕಾಗಿರುವಂತಹ ಸರ್ಕಾರಿ ನೌಕರರ ವೇತನ ಇರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಒಂದು CC ರೋಡೋ ಅಥವಾ ಒಂದು ವಾಟರ್ ಟ್ಯಾಂಕೋ ಅಥವಾ ಬೇರೆ ಯಾವುದೋ ಸರ್ಕಾರದ ಕಾಮಗಾರಿನ ಮಾಡಿಕೊಟ್ಟವ್ರಿಗೆ ಸರ್ಕಾರ ಹಣ ನೀಡೋದು ನೇರವಾಗಿ ಅಧಿಕಾರಿಯವ್ರ ಕೈ ಕೊಡೋದಿಲ್ಲ. ಖಜಾನೆ ಮೂಲಕ, ಟ್ರೆಜರಿ ಮೂಲಕ ಅವ್ರಿಗೆ ಹಣಕಾಸು ಪಾವತಿ ಆಗುತ್ತೆ. ಅಂದ್ರೆ ನಾನು ಹೇಳಲಿಕ್ಕೆ ಹೋಗ್ತಿರೋದು, ಇಂದೂ ಕೂಡ ಕೌಟಿಲ್ಯರವರು ಕ್ರಿಸ್ತಪೂರ್ವ 3 ಮತ್ತು 4ನೇ ಶತಮಾನದಲ್ಲಿ ಹೇಳಿ ಮತ್ತೆ ಅಸ್ತಿತ್ವಕ್ಕೆ ತಂದಿದ್ದಂತಹ ಖಜಾನೆ ವ್ಯವಸ್ಥೆಯನ್ನ, ಖಜಾನೆ ಮೂಲಕ ಹಣದ ಸಂಗ್ರಹಣೆ, ಪಾವತಿ ಮತ್ತೆ ವಿತರಣಾ ವ್ಯವಸ್ಥೆಯನ್ನ ನಾವು ಹೊಂದಿರೋದನ್ನ ನಾವು ನೋಡಬಹುದು ಆ ಮೂಲಕ ಅಂತ. ಅಂದ್ರೆ ಕೋಶ ಟ್ರೆಜರಿ ಆಫ್ ದಿ ಸ್ಟೇಟ್, ರಾಜ್ಯದ ಖಜಾನೆ. ಕೋಶವನ್ನ ರಾಜ್ಯದ ಖಜಾನೆ ಅಂತ ಕರಿತೀವಿ. ರಾಜ್ಯದ ಖಜಾನೆಗೆ ಒಬ್ಬ ಮುಖ್ಯಸ್ಥ ಇರ್ತಾರೆ. ಇಡೀ ರಾಜ್ಯಕ್ಕೆ ರಾಜನೇ ಮುಖ್ಯಸ್ಥ, ಕೋಶಕ್ಕೂ ರಾಜನೇ ಮುಖ್ಯಸ್ಥ. ಆದರೆ ಖಜಾನೆಯ ದಿನನಿತ್ಯದ ವ್ಯವಹಾರಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಖಜಾನೆಗೆ ಇಂದು ಬರಬೇಕಾಗಿರುವಂತ ತೆರಿಗೆಗಳು, ಖಜಾನೆಗೆ ಇಂದು ಬರಬೇಕಾಗಿರುವಂತ ಮುತ್ತು ರತ್ನ ವಜ್ರ ವೈಡೂರ್ಯ ಅವಳ ಇತ್ಯಾದಿಗಳು, ಸಂಪನ್ಮೂಲಗಳು, ಸಾರ್ವಜನಿಕರಿಂದ ಬರುವಂತಹ ವಿವಿಧ ಸಾಮಗ್ರಿಗಳು, ಇವೆಲ್ಲವನ್ನ ಸ್ವೀಕೃತಿ ಮಾಡ್ಲಿಕ್ಕೆ, ನಂತರ ಯಾರಿಗೆ ರಾಜ ಪಾವತಿ ಮಾಡ್ಲಿಕ್ಕೆ ಹೇಳ್ತಾರೋ ಅಥವಾ ಯಾರಿಗೆಲ್ಲ ನಿಯಮಿತವಾಗಿ ಪಾವತಿ ಮಾಡ್ಬೇಕಾಗಿರುತ್ತೋ ಆ ಪಾವತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಒಬ್ಬ ಅಧಿಕಾರಿ ಇರ್ತಾರೆ. ಅವನನ್ನ ಕೋಶಾಧ್ಯಕ್ಷ ಅಂತ ನಾವು ಇವತ್ತು ಖಜಾನೆ ಅಧಿಕಾರಿ ಅಂತೇಳಿ ನೇಮಕ ಮಾಡ್ಕೊಂಡಿರೋದನ್ನ ನೋಡ್ಬೋದು. ಅದೇ ರೀತಿ ಇವತ್ತಿನ ಖಜಾನಾ ಅಧಿಕಾರಿ ಇದೆ ಇದ್ದಾರೆ. ಅದೇ ರೀತಿ ಒಂದು ಕೋಶಾಧ್ಯಕ್ಷ, ಕೋಶ ಅಂದ್ರೆ ಖಜಾನೆಗೆ ಮುಖ್ಯಸ್ಥರು, ಖಜಾನಾಧಿಕಾರಿ ಅಂತ ಬೇಕಾದ್ರೆ ನಾವು ಕರಿಬಹುದು. ಈ ಖಜಾನೆಯ ಅಧಿಕಾರಿ, ಕೋಶಾಧ್ಯಕ್ಷ, ಖಜಾನೆಯ ಸಂರಕ್ಷಕರಾಗಿರುತ್ತಿದ್ರು. ಇಸ್ ಎ ಕಸ್ಟೋಡಿಯನ್ ಆಫ್ ದಿ ಟ್ರೆಜರಿ.
ಕೋಶಾಧ್ಯಕ್ಷ is become custodian of the treasury. The treasury should be full of money and valuable metals and gems. ಈ ಖಜಾನೆ ಸದಾ ಹಣ, ವ್ಯಾಲ್ಯೂಯಬಲ್ ಥಿಂಗ್ಸ್, ಮೌಲ್ಯಭರಿತ ವಸ್ತುಗಳು ಮತ್ತೆ ಮುತ್ತು ರತ್ನ ಅವಳ ವಜ್ರ ವೈಢೂರ್ಯಗಳಿಂದ ಭರ್ತಿಯಾಗಿರ್ಬೇಕಾಗಿತ್ತು ಖಜಾನೆ. ಖಜಾನೆ ಖಾಲಿ ಇರತಕ್ಕದ್ದಲ್ಲ. ಇವತ್ತು ಅಷ್ಟೇ ಖಜಾನೆ ಖಾಲಿ ಆಯಿತು ಅಂದ್ರೆ ಸರ್ಕಾರ ದಿವಾಳಿ ಆಯಿತು ಅಂತ ಅರ್ಥ. ಹಾಗಾಗಿ ಖಜಾನೆ ಅತ್ಯಂತ ಮುಖ್ಯವಾದ ಒಂದು ಘಟಕ ಆಡಳಿತಾತ್ಮಕ ವ್ಯವಸ್ಥೆ ಒಳಗಡೆ. ಹಾಗಾಗಿ ಖಜಾನೆ ಸದಾ ಭರ್ತಿಯಾಗಿರ್ಬೇಕು. ಭರ್ತಿಯಾಗಿಟ್ಟುಕೊಳ್ಳುವ, ಸಂಗ್ರಹಿಸಿಟ್ಟುಕೊಳ್ಳುವ ಜವಾಬ್ದಾರಿಯನ್ನ ಖಜಾನಾಧಿಕಾರಿ ನಿರ್ವಹಣೆ ಮಾಡ್ತಿದ್ದ. ಹಾಗಾಗಿ ಆ ಹಣನ ರಾಜ್ಯದ ಜೀವಾಮೃತ ಅಥವಾ ಮನುಷ್ಯನ ಜೀವನ ನಡಿಬೇಕಾದ ರಕ್ತ ಹೇಗೋ ಹಾಗೆ ರಾಜ್ಯದ ರಕ್ತ ಪರಿಚಲನಾಂಗಕ್ಕೆ ನಾವು ಖಜಾನೆಯನ್ನ ಹೋಲಿಸಿದ್ರು. ನಾವು ಸಾಮಾನ್ಯವಾಗಿ ಈಗಾಗ್ಲೇ ಹೇಳಿರೋ ರೀತಿ ಈ ಖಜಾನೆ ಅಂದ್ರೆ ಈ ಹಣ ರಾಜ್ಯಾಡಳಿತ ಕ್ರಮದಲ್ಲಿ ಇಂಧನ ಇದ್ದಂತೆ. ಒಂದು ಕಾರು ಅಥವಾ ಬೈಕು ರನ್ ಆಗ್ಲಿಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಇಂಧನ ಎಷ್ಟು ಮುಖ್ಯನೋ ಅದೇ ರೀತಿ ಸರ್ಕಾರದ ಯಂತ್ರ ರನ್ ಆಗ್ಲಿಕ್ಕೆ ಈ ಜೀವಾಮೃತ ಹಣ. ಹಾಗಾಗಿ ಅದಿಲ್ಲದೆ ಹೋದ್ರೆ ಆಡಳಿತ ಯಂತ್ರ ನಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದಾ ಖಜಾನೆಯನ್ನ ಭರ್ತಿಯಾಗೇ ಇಟ್ಕೊಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕೌಟಿಲ್ಯ ಹೇಳ್ತಾ ಹೋಗ್ತಾರೆ, ಖಜಾನೆನ ಸದಾ ಭರ್ತಿಯಾಗಿ ಇಟ್ಕೊಳ್ಲಿಕ್ಕೆ ತೆರಿಗೆನ ನಿರ್ದಾಕ್ಷಿಣ್ಯವಾಗಿ ವಸೂಲಿ ಮಾಡ್ಬೇಕು. ತೆರಿಗೆ ನಿರ್ದಾಕ್ಷಿಣ್ಯವಾಗಿ ವಸೂಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದೋ ಬರ ಮತ್ತೆ ಪ್ರವಾಹ ಇದ್ದಾಗ ಮನೆ ಮಠ ಕೊಚ್ಕೊಂಡು ಹೋಗಿದ್ದಾವ ತೆರಿಗೆ ವಸೂಲಿ ಮಾಡಿ ಅಂತ ಹೇಳಲ್ಲ ಕೌಟಿಲ್ಯ. ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಒಂದು ನಿರ್ದಿಷ್ಟ ರೂಪರೇಷೆಗಳನ್ನ ಕೊಟ್ಟಿದ್ರು, ಹೇಳಿದ್ರು. ಯಾವಾಗ ಒಕ್ಕಣೆಯ ಸಮಯದಲ್ಲಿ ತೆರಿಗೆ ವಸೂಲಿ ಮಾಡಬೇಕು, ಆಮೇಲೆ ಕೊಡಲ್ಲ ಗೊತ್ತು ಜನ. ಯಾವ ಹಬ್ಬ ಹರಿದಿನಗಳಲ್ಲಿ, ನಂತರ ಈ ದವಸ ಧಾನ್ಯಗಳನ್ನ ಬೆಳೆದು ಮನೆಗೆ ತಗೊಂಡೋಗಂತ ಸಂದರ್ಭದಲ್ಲಿ ತೆರಿಗೆ ವಸೂಲಿ ಮಾಡ್ಕೊಳ್ಳಿಕ್ಕೆ ರೆಫರ್ ಮಾಡಿದ್ರು. ತೆರಿಗೆ ವಸೂಲಿ ಮಾಡ್ಕೊಂಡ್ಮೇಲೆ ಅದನ್ನು ಕರಾರುವಕ್ಕಾಗಿ ಸಂಗ್ರಹಣೆ ಮಾಡೋದು ಕೂಡ ರಾಜ್ಯದ ಕರ್ತವ್ಯನೇ ಆಗಿತ್ತು. ಹಾಗಾಗಿ ಈ ತೆರಿಗೆಯ ಹಣದಿಂದಲೇ ಈ ರಾಜ್ಯದ ಅಧಿಕಾರಿಗಳು ಮತ್ತೆ ಮಂತ್ರಿಗಳು ಇತರರ ಖರ್ಚು ವೆಚ್ಚಗಳನ್ನ, ವೇತನ ಭತ್ಯೆಗಳನ್ನ, ರಾಜ್ಯಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ, ಅದರ ಅರಮನೆಗಳು, ಇವತ್ತಿನ ತರ ರೋಡು ಟ್ಯಾಂಕು ಎಲ್ಲ ಅಲ್ಲ, ಅರಮನೆಗಳು, ಸೈನ್ಯ, ಇಂಥವುಗಳನ್ನ ಅವು ರಾಜ್ಯದ ಮೂಲಾಂಶಗಳೇ. ಹಾಗೆ ಆ ಕಾಲಕ್ಕೆ ಅವುಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಖಜಾನೆಯಲ್ಲಿ ಸಂಗ್ರಹ ಆಗಿರುವ ಹಣದ ಮೂಲಕ ವೆಚ್ಚ ಮಾಡ್ತಾ ಇದ್ರು. ನಂತರ ಯಾವುದು ಖಜಾನೆಗೆ ಹಣ ಬರ್ತಾ ಇದೆ ಅಂದ್ರೆ ಈ ಖಜಾನೆಗೆ ಪಾವತಿಯಾಗುವ ಸಂಪತ್ತಿನ ಹಣದ ಮೂಲ ಯಾವುದು ಅಂತ ನೋಡಿದ್ರೆ ತೆರಿಗೆ. ಟ್ಯಾಕ್ಸ್ ಇಸ್ ದ ಮೇನ್ ಸೋರ್ಸ್ ಆಫ್ ದಿ ಸ್ಟೇಟ್. ರಾಜ್ಯದ ಪ್ರಮುಖ ತೆರಿಗೆ ಆದಾಯದ ಮೂಲವೇ ತೆರಿಗೆ. ತೆರಿಗೆನ ಹಣದ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಕೂಡ ಸಂಗ್ರಹ ಮಾಡ್ತಿದ್ದ ನೋಡ್ಬೋದು. ವಸ್ತುಗಳ ರೂಪದಲ್ಲಿ ಅಂದ್ರೆ ರೈತ ಬೆಳೆದಂತ ವಸ್ತುಗಳಲ್ಲಿ 6ನೇ 1 ಭಾಗ ಅಥವಾ 4ನೇ 1 ಭಾಗ ಒಂದೊಂದು ರಾಜ್ಯಾಡಳಿತದ ವ್ಯವಸ್ಥೆ ಒಂದೊಂದು ರೀತಿ ತೆರಿಗೆ ನಿಗದಿ ಮಾಡಿದ್ನ ನೋಡ್ಬೋದು. ಒಬ್ಬ ಜನಾನುರಾಗಿ ರಾಜ ಆದ್ರೆ 10ನೇ 1 ಭಾಗ, 6ನೇ 1 ಭಾಗ. ಜನಗಳ ಕಷ್ಟ ಕಾರ್ಪಣ್ಯಗಳಿಗೆ ತಲೆನೇ ಕೆಡಿಸ್ಕೊಂಡೆ ನನಗೆ ಬರ್ಬೇಕಾದ ತೆರಿಗೆ ಪಾವತಿ ಮಾಡಿ ಅಂತ ಅನ್ನೋ ರಾಜ ಆದ್ರೆ 4ನೇ 1 ಭಾಗ, 3ನೇ 1 ಭಾಗ. ಈ ರೀತಿ ತೆರಿಗೆನ ವಿವಿಧ ಕಾಲಘಟ್ಟದಲ್ಲಿ ವಿವಿಧ ರಾಜರುಗಳು ವಿಧಿಸಿದ್ನ ನೋಡ್ಬೋದು. ಇಲ್ಲಿ ತೆರಿಗೆನ ಸಂಪತ್ತಿನ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಬೆಳೆದ ಧಾನ್ಯದ ರೂಪದಲ್ಲಿ, ಹಣದ ರೂಪದಲ್ಲಿ ಕೂಡ ಸಾರ್ವಜನಿಕರು ಪಾವತಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅದನ್ನ ಸಂಗ್ರಹ ಮಾಡಿ ದಾಸ್ತಾನು ಮಾಡಬೇಕಾಗಿದ್ದು ರಾಜ್ಯದ ಖಜಾನೆಯ ಕೆಲಸ ಆಗಿತ್ತು. ದಾಸ್ತಾನು ಮಾಡ್ಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ತೆರಿಗೆ ವಸೂಲಿ ಅಂದ್ರೆ ರಾಜ್ಯದ ಸಂಪತ್ತನ್ನ ವಸೂಲಿ ವೃದ್ಧಿಸ್ಕೊಬೇಕಾದ ತೆರಿಗೆ ಜೊತೆಗೆ ಸೋತ ರಾಜ್ಯದ ಜನಗಳಿಂದ ಜಾಸ್ತಿ ಸಂಪತ್ತನ್ನ ದೋಚ್ತಾ ಇದ್ರು. ಒಂದು ರಾಜ ತನ್ನ ರಾಜ್ಯನ ಸೋತ ಅಂದ್ರೆ ಅಲ್ಲಿಯ ಸೋತ ರಾಜ್ಯದ
ಸಂಪತ್ತನ್ನ ದೋಚ್ಕೊಂಡು ಹೋಗ್ತಿದ್ರು. ಅದು ಮುತ್ತು ರತ್ನ ವಜ್ರ ವೈಡೂರ್ಯ ಆನೆ ಒಂಟೆ ಕುದುರೆ ಏನೆಲ್ಲ ಇರುತ್ತೋ ಎಲ್ಲವೂ ಸಂಪತ್ತೆ. ಗೋ ಸಂಪತ್ತು ಕೂಡ ಒಂದು ರಾಷ್ಟ್ರದ ಅತಿ ದೊಡ್ಡ ಸಂಪತ್ತು ಅಂದಿನ ಕಾಲದಲ್ಲಿ. ಆ ಗೋವುಗಳನ್ನು ಕೂಡ ಅಪಾದಿಸ್ಕೊಂಡು ಹೋಗ್ತಿದ್ರು ಗೆದ್ದವರು ಸೋತವರ ರಾಜ್ಯದಿಂದ. ಒಟ್ಟಾರೆ ಅದು ಒಂದು ಸಂಪತ್ತಿನ ಮೂಲ ಅಂತ. ಹಾಗಾಗಿ ಎನಿಮಿ ಸ್ಟೇಟ್ ಯುದ್ಧದಲ್ಲಿ ಸೋತ ನಂತರ ರಾಜರುಗಳು ಸಂಪತ್ತನ್ನ ದೋಚ್ಕೊಂಡು ಹೋಗ್ತಿದ್ದನ್ನ ನೋಡ್ಬೋದು. ಆ ನಂತರ ರಾಜನಾದವನು ಈ ಟ್ರೆಜರಿ ಹಣಕಾಸಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಖಜಾನಾಧಿಕಾರಿ ಇರ್ತಾನಲ್ಲ, ಕೋಶಾಧ್ಯಕ್ಷ, ಆ ಕೋಶಾಧ್ಯಕ್ಷನ ನೇಮಕ ಅತಿ ಮುಖ್ಯವಾದ ಒಂದು ಕೆಲಸ, ಜವಾಬ್ದಾರಿ. ಯಾಕೆ ಕೋಶಾಧ್ಯಕ್ಷನ ನೇಮಕ ಮಾಡೋದು ಅಷ್ಟು ಮುಖ್ಯವಾದ್ದು ಅಂದ್ರೆ, ಸಂಪತ್ತಿರತ್ತವ ಸಹಜವಾಗಿ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಭ್ರಷ್ಟಾಚಾರ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಸರಿಯಾಗಿ ಸಂಗ್ರಹಣೆ ಮಾಡದೆ ಹೋದ್ರೆ ಸಂಗ್ರಹ ಮಾಡಿದ್ದೂ ಪ್ರಯೋಜನಕ್ಕೆ ಬರದಂಗಾಗುತ್ತೆ. ಹಾಗಾಗಿ ಕೋಶಾಧ್ಯಕ್ಷನ ನೇಮಕ ಮಾಡಬೇಕಾದ್ರೆ ರಾಜ ಅತ್ಯಂತ ಗಂಭೀರವಾಗಿ ಜವಾಬ್ದಾರಿಯುತವಾಗಿ ನೇಮಕ ಮಾಡ್ಕೊಬೇಕಾಗಿತ್ತು. ವಿವಿಧ ಹಂತಗಳಲ್ಲಿ ಪರಿಶೀಲನೆ ಮಾಡಿ ಪರೀಕ್ಷಿಸಿ ಆತನ ಪ್ರಾಮಾಣಿಕತೆನ ಪರೀಕ್ಷಿಸಿ ರಾಜ ಕೋಶಾಧ್ಯಕ್ಷನ ನೇಮಕ ಮಾಡ್ಕೊಂತಿದ್ನ ನೋಡ್ಬೇಕಾಗಿತ್ತು. ಹಾಗಾಗಿ ಅಂತ ಕೋಶಾಧ್ಯಕ್ಷ ಖಜಾನೆನ ಸದಾ ಸ್ಟೆಬಿಲಿಟಿ ಇಟ್ಕೊಂಡಿರ್ಬೇಕಾಗಿತ್ತು. ಸ್ಟೆಬಿಲಿಟಿ ಅಂದ್ರೆ ಖಾಲಿ ಆಗದಂತೆ ಇಟ್ಕೊಬೇಕಾದ್ದು ಅವನ ಜವಾಬ್ದಾರಿ. ಅಷ್ಟೇ ಅಲ್ಲ, ಕಂಟ್ರೋಲ್ ಓವರ್ ದಿ ಕರಪ್ಷನ್ ಇನ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಟ್ಯಾಕ್ಸ್ ಕಲೆಕ್ಷನ್, ಇದು ರಾಜನ ಮತ್ತೆ ಕೋಶಾಧ್ಯಕ್ಷನ ಇಬ್ಬರು ಕೆಲಸ. ಕೋಶಾಧ್ಯಕ್ಷ ನಿರ್ವಹಿಸಬೇಕಾಗಿತ್ತು, ನಂತರ ರಾಜನಾದವನು ಅದನ್ನ ಸಮಗ್ರವಾಗಿ ಪರಿಶೀಲನೆ ಮಾಡ್ಕೊಂತ ಇದ್ದ. ಇದು ಮಿಸ್ಯೂಸ್ ಆಗದಂಗೆ ನೋಡ್ಕಂತಿದ್ದ ರಾಜನಾದವನು. ಯಾಕೆ ಏನಾದ್ರು ಜವಾಬ್ದಾರಿ. ಈ ಹಿಂದೆ ಹೇಳದಂತೆ ಸಾಮಾನ್ಯವಾಗಿ ಜೇನ್ ಕಿತ್ತ ಮೇಲೆ ಜೇನು ಕಿತ್ತಾಗ ಕೈ ತುಂಬಾ ಮೆತ್ಕೊಂಡಿದ ಅಂತ ಜೇನನ್ನ ಯಾರು ತೊಳೆದು ವೇಸ್ಟ್ ಮಾಡೋದಿಲ್ಲ, ಅದನ್ನ ಸಾಧ್ಯವಾದಷ್ಟು ತಿನ್ಕಂತಾರೆ. ಅದೇ ರೀತಿ ಹಣಕಾಸಿನ ವ್ಯವಹಾರವನ್ನ ನಿರ್ವಹಿಸುವಂತವರು ಒಂದು ಪಾಲನ್ನ ಸಹಜವಾಗಿ ಸ್ವಾರ್ಥಕ್ಕೆ ಬಳಸ್ಕಂತಾರೆ ಅನ್ನೋ ನಂಬಿಕೆ ಇತ್ತು. ಅದು ನಿಜ ಕೂಡ. ಆ ಕಾರಣಕ್ಕೆ ಕೌಟಿಲ್ಯ ಈ ಹಿಂದೆ ಹೇಳಿದೀನಿ, ಸುಮಾರು 73 ಪ್ರಕಾರದ ಭ್ರಷ್ಟಾಚಾರವನ್ನ ಪಟ್ಟಿ ಮಾಡಿದ್ದ, ಭ್ರಷ್ಟಾಚಾರವನ್ನು ನಿಯಂತ್ರಿಸಲಿಕ್ಕೆ ಕ್ರಮಗಳನ್ನ ಸೂಚಿಸಿದ್ದ. ಭ್ರಷ್ಟಾಚಾರ ಆದ್ರೆ ಹೇಗೆ ಶಿಕ್ಷೆ ಕೊಡಬೇಕು, ಭ್ರಷ್ಟಾಚಾರಕ್ಕೆ ಕಾರಣ ಆದವ್ರ ಬಗ್ಗೆ ಅಂತ ಕೂಡ ಕೌಟಿಲ್ಯ ಹೇಳಿದ್ದನ್ನ ನಾವು ನೋಡಬಹುದು. ಹಾಗಾಗಿ ಭ್ರಷ್ಟಾಚಾರ ನಿರ್ವಹಣೆ ಅನ್ನೋದು ಅಂದಿನ ಕಾಲಕ್ಕೆ ಅಂದ್ರೆ ಕ್ರಿಸ್ತಪೂರ್ವದಲ್ಲೂ ಕೂಡ ಅತ್ಯಂತ ಒಂದು ಗಂಭೀರವಾದ ಬಹುಮುಖ್ಯವಾದ ವಿಚಾರ ಆಗಿರೋದನ್ನ ನೋಡ್ಬೋದು. ಹಾಗಾಗಿ ತೆರಿಗೆಯನ್ನ ವಿಧಿಸುವ ಕೆಲಸ ರಾಜ ಮಾಡಿದ್ರೆ ಅದನ್ನ ವಸೂಲಿ ಮಾಡಿ ಸಂಗ್ರಹಿಸಿಟ್ಟುಕೊಳ್ಳುವ ಕೆಲಸವನ್ನ ಖಜಾನಾಧಿಕಾರಿ ನಿರ್ವಹಣೆ ಮಾಡ್ಬೇಕಾಗಿರುತ್ತೆ. ಆ ಖಜಾನಾಧಿಕಾರಿ ಅದನ್ನ ನಿರ್ವಹಣೆ ಮಾಡುವುದು ಅವನ ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ. ನಂತರ ಕೋಶಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಆದ್ರೆ ಇನ್ನು ಮತ್ತೊಂದು ವಿಚಾರ ಬಲ. ಬಲ ಅಂದ್ರೆ ಸೈನ್ಯ. ಈಗಾಗಲೇ ನಾನು ಹೇಳಿದ್ದೀನಿ, ಬಲ ಅಂದ್ರೆ ಸೈನ್ಯ, ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ರಾಜ್ಯದ ರಕ್ಷಣೆಗೆ ಸಂಬಂಧಪಟ್ಟ ವಿಚಾರ. ರಾಜ್ಯವನ್ನ ಗಳಿಸುವುದು ಎಷ್ಟು ಮುಖ್ಯನೋ ಆ ರಾಜ್ಯವನ್ನ ಉಳಿಸ್ಕೊಂಡು ಹೋಗ ಅಂತದ್ದು, ಸಂರಕ್ಷಣೆ ಮಾಡೋ ಅಂತದ್ದು, ಮುಂದಿನ ತಲೆಮಾರಿಗೆ ತಗೊಂಡು ಹೋಗ ಅಂತದ್ದು ಅಷ್ಟೇ ಮುಖ್ಯ. ರಾಜ ತನ್ನ ಸೈನ್ಯವನ್ನ ಬಲಿಷ್ಠವಾಗಿ ಇಟ್ಕೊಂಡೇ ಹೋದ್ರೆ ರಾಜ ತನ್ನ ಅಸ್ತಿತ್ವವನ್ನ ಕಳ್ಕೊಬೇಕಾಗಿರುತ್ತೆ. ಅದು ಹೊರಗಿನ ಆಕ್ರಮಣ ಮೊದಲನೇ ಅಪಾಯ ಆದರೆ, ಒಳಗಿನ ಆಕ್ರಮಣ ಎರಡನೇ ಒಂದು ಅಪಾಯ. ಒಳಗಿನ ಆಕ್ರಮಣ ಅಂದ್ರೆ ರಾಜ ಮತ್ತು ರಾಜ್ಯದ ಮೇಲೆ ಸಂಚು ರೂಪಿಸಿ ರಾಜ್ಯವನ್ನ ಕಬಳಿಸುವಂತಹ ವ್ಯವಸ್ಥೆ ಇತ್ತು. ಹಾಗಾಗಿ ಸದಾ ಸೈನ್ಯವನ್ನ ಜಾಗೃತವಾಗಿ ಇಟ್ಕೊಬೇಕಾಗತ್ತೆ. ಸೈನ್ಯ ರಾಜ್ಯದ ಅತ್ಯಂತ ಪ್ರಮುಖವಾದ ಒಂದು ಮೂಲಾಂಶ. ಇಲ್ಲಿ ಸದಾ ಸೈನ್ಯವನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಸೈನ್ಯ ಇರ್ಬೇಕಾಗಿರುತ್ತೆ, ಇದೆ. ಆ ಸೈನ್ಯ ಹೇಗಿರ್ಬೇಕು? ಯಾರೋ ಆಕ್ರಮಣ ಮಾಡಿರು ಅಂದ್ರೆ ಹಾಕೇಳ್ರ ಯೂನಿಫಾರ್ಮ್, ತಗಲಿ ಶಸ್ತ್ರಾಸ್ತ್ರ, ರೆಡಿ ಆಗಿ ಎಲ್ಲೆಲ್ಲಿದ್ದಿರೋ ಓಡ್ ಬನ್ನಿ ಅನ್ನಂಗಿಲ್ಲ. ಎನಿ ಟೈಮ್ ನಾವು ಸಾಮಾನ್ಯವಾಗಿ ಇಂಡಿಯನ್ CRP ಸೆಂಟ್ರಲ್ ರಿಸರ್ವ್ ಪೊಲೀಸ್ ಅಥವಾ ಕರ್ನಾಟಕ ರಿಸರ್ವ್ ಪೊಲೀಸ್ ಅಲ್ಲಿ ನೋಡಿರ್ಬೋದು. ಅವ್ರ ಕೆಲಸ ಏನಿಲ್ಲ,
ಆರಾಮಾಗಿರ್ತಾರೆ. ಅವ್ರಿಗೆ ಒಂದು ಕ್ವಾರ್ಟರ್ಸ್ ಇರುತ್ತೆ, ಅಥವಾ ಒಂದು CRP KRCRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಇದಿರುತ್ತಲ್ಲ, ಬೆಟಾಲಿಯನ್ ಇರುತ್ತಲ್ಲ, ಒಂದು ಏರಿಯಾ ಇರುತ್ತಲ್ಲ, ಅವ್ರು ಅಲ್ಲಿ ಇರ್ತಾರೆ. ಇವತ್ತು ಅಲ್ಲೂ ಹೋಗಂಗಿಲ್ಲ, ಯಾವುದೇ ಟಾಸ್ಕ್ ಇಲ್ಲ ಅವ್ರಿಗೆ. ಬೆಳಿಗ್ಗೆ 8 ಗಂಟೆ ಅಥವಾ 7 ಗಂಟೆಗೆ ಎದ್ದ ತಕ್ಷಣ ರೆಡಿಯಾಗಿ ಯೂನಿಫಾರ್ಮ್ ಹಾಕಿ ಕೈಯಲ್ಲಿ ಅಥವಾ ಪಕ್ಕದಲ್ಲಿ ಗನ್ನನ್ನ ಇಟ್ಕೊಂಡು ಕೂತಿರ್ಲೇಬೇಕು. ಇಲ್ಲ ಬಿಡಿ ಸರ್, ಇವಾಗ ಏನಿಲ್ಲ, ಕಾವೇರಿ ಇದು ಚಾಮರಾಜನಗರದಿಂದ ಬೆಳಗಾಂವರೆಗೂ, ಬೀದರ್ ಗುಲ್ಬರ್ಗ ಎಲ್ಲೂ ಗಲಾಟೆ ಇಲ್ಲ, ಆರಾಮಾಗಿದ್ದೀವಿ ಇವತ್ತು, ನಮ್ಮ ಪಾಡಿನ ಇವತ್ತು ಯೂನಿಫಾರ್ಮ್ ಹಾಕೊಂಡಂಗೆ ಮಲಕ್ಕಂಡಿರೋಣ. ಹಿಂಗಿಲ್ಲ, 24 hours ಅವ್ರು ರೆಡಿಯಾಗೇ ಇರ್ತಾರೆ. ಯಾವ್ದೋ ಫೋನ್ ಕಾಲ್ ಬಂತು ಅಂದ್ರೆ 1 or 2 minutes ಅಲ್ಲಿ ಅವ್ರು ರೆಡಿಯಾಗಿ ಬಸ್ ಹತ್ತಿ ಆ ಸಂಬಂಧಪಟ್ಟ ಜಾಗಕ್ಕೆ ಹೋಗ್ಲಿಕ್ಕೆ ರೆಡಿ ಇರ್ತಾರೆ. ಯಾಕೆಂದ್ರೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡ್ಲಿಕ್ಕೆ. ಅದೇ ರೀತಿ ಸೈನ್ಯ ಕೂಡ ಸದಾ ಸನ್ನದ್ಧ ರೀತಿಯಲ್ಲೇ ಇರಬೇಕು. ಇವತ್ತು ನಮ್ಮ ದೇಶದ ಸೈನ್ಯ ಕೂಡ ಅದು ಯುದ್ಧ ಇರ್ಲಿ ಇಲ್ದೆ ಹೋಗ್ಲಿ, ಗಡಿನಲ್ಲಿ ಕಿತಾಪತಿ ಇರ್ಲಿ ಇಲ್ದೆ ಹೋಗ್ಲಿ, ಗಡಿನಲ್ಲಿ ಉದ್ವಿಗ್ನತೆ ಇರ್ಲಿ ಇಲ್ದೆ ಹೋಗ್ಲಿ, ಸದಾ ಸೈನ್ಯ ಸಿದ್ಧವಾಗೇ ಇರುತ್ತೆ. ಸದಾ ಯೂನಿಫಾರ್ಮ್ ಹಾಕೊಂಡು ಅವರ ಕೈಯಲ್ಲಿ ಅಥವಾ ಅವರ ಪಕ್ಕದಲ್ಲಿ ಗನ್ನನ್ನ ಇಟ್ಕೊಂಡೇ ಇರ್ತಾರೆ. ಯಾಕೆ ಅಂದ್ರೆ ಸದಾ ಸನ್ನದ್ಧವಾಗಿರುವಂತಹ ಸ್ಥಿತಿ. ಯಾರೋ ಬಂದು ಅಟ್ಯಾಕ್ ಮಾಡಿದ ತಕ್ಷಣ ಹುಡ್ಕಾಡಿ ಶಸ್ತ್ರಾಸ್ತ್ರ ಕೈಗೆ ನಾವು ಅಷ್ಟೊತ್ತಿಗೆ ಸಾಕಷ್ಟು ಡ್ಯಾಮೇಜ್ ಆಗೋಗಿರುತ್ತೆ. ಅದನ್ನ ತಡಿಬೇಕು ಅಂದ್ರೆ ಸದಾ ಸಿದ್ಧವಾಗಿರ್ಬೇಕು. ಈ ಪರಿಕಲ್ಪನೆನ ಕೌಟಿಲ್ಯ ಅಂದೇ ಹೇಳಿದ್ರು. ಹಾಗಾಗಿ ಸದಾ ಶಿಸ್ತುಬದ್ಧವಾಗಿ ಒಂದು ಬೃಹತ್ ಪ್ರಮಾಣದ ಸೈನ್ಯ ರೆಡಿ ಇರಬೇಕು. ಜೊತೆಗೆ ಸೈನ್ಯಕ್ಕೆ ಸಂಬಂಧಪಟ್ಟಂತೆ 4-5 ಪ್ರಕಾರದ ಸೈನ್ಯವನ್ನ ಇವರು ರೆಫರ್ ಮಾಡ್ತಾರೆ. ರಾಜನಾದವನು 5 ಪ್ರಕಾರದ ಸೈನ್ಯವನ್ನ ಇಟ್ಟಿರ್ಬೇಕಾಗುತ್ತೆ. ಒಂದು ನೇವಿ, ನೌಕಾದಳ, ನೀರಿನ ಮೇಲೆ ಯುದ್ಧ ಮಾಡುವಂತಹದ್ದು. ಇವತ್ತಿನ ರೀತಿ ದೊಡ್ಡ ದೊಡ್ಡ ಹಡಗು ಇಲ್ಲದೆ ಇರ್ಲಿಲ್ಲ, ಆದ್ರೂ ಕೂಡ ನೀರಿನ ಮೇಲೆ, ನೀರಿನ ಮೂಲಕ, ಹಡಗಿನ ಮೂಲಕ ಬರುವಂತ ಅಪಾಯವನ್ನ ಎದುರಿಸ್ಬೇಕಾದ್ರೆ ಅಥವಾ ಶತ್ರುಗಳನ್ನ ಎದುರಿಸ್ಬೇಕಾದ್ರೆ ಒಂದು ಬಲ ಇರ್ಬೇಕು ಅಲ್ಲೂ ಕೂಡ. ನಂತರ ಕಾಲ್ದಳ, ಇನ್ಫ್ಯಾಂಟ್ರಿ, ಹೋರಾಟ ಮಾಡ್ಲಿಕ್ಕೆ ಭೂಮಿಯ ಮೇಲೆ ಬರುವಂತ ಸೈನಿಕರು ಸದಾ ಸಿದ್ಧವಾಗಿರ್ಬೇಕು. ಸ್ಪೋರ್ಟ್ಸ್, ಕುದುರೆ ದಳ, ಕುದುರೆ ಪಡೆ, ಚಾರಿಯೇಟ್, ರಥದಳ, ಅಂದ್ರೆ ರಥಗಳ ಮೂಲಕ ಯುದ್ಧ ಮಾಡೋ ಅಂತದ್ದು. ಅಂದ್ರೆ ಎಲಿಫೆಂಟ್ ಫೋರ್ಸ್, ಆನೆಗಳ ಮೂಲಕ ಯುದ್ಧ ಮಾಡೋ ಅಂತದ್ದು. ಇವತ್ತು ಸೈನ್ಯ ಬೇಕು, ಸದಾ ಸನ್ನದ್ಧವಾಗಿರ್ಬೇಕು. ಆದ್ರೆ ಆನೆ, ಕುದುರೆ, ರಥ ನೋ. ಇವಾಗಿರೋದು 3: ನೌಕಾದಳ, ವಾಯುದಳ ಮತ್ತೆ ಕಾಲ್ದಳ, ಇನ್ಫ್ಯಾಂಟ್ರಿ. ಇವನ್ನ ಆಗ ಏರೋಪ್ಲೇನ್ ಇರ್ಲಿಲ್ಲ, ಏರ್ಫೋರ್ಸ್ ಇರ್ಲಿಲ್ಲ, ನೇವಿ ಇವತ್ತಿನ ರೀತಿ INS ವಿಕ್ರಾಂತ್, ವಿರಾಟ್ ರೀತಿ ಸೂಪರ್ ಸಾನಿಕ್ ಹಡಗುಗಳು ಇರ್ಲಿಲ್ಲ. ಆಗ ಆ ರೀತಿ ಯುದ್ಧ ಪ್ರಕ್ರಿಯೆ ಇರ್ಲಿಲ್ಲ. ಆಗಿದ್ದು ಕುದುರೆ, ರಥ ಮತ್ತೆ ಆನೆಯ ದಳ ಇದ್ದಿದ್ದ ನೋಡಬಹುದು. ಇನ್ಫ್ಯಾಂಟ್ರಿ ಪದಾತಿ ದಳ ಅಂತ ಕೂಡ ಕರೀತಾರೆ ಸೈನ್ಯನ. ಈ ಒಂದು 5 ರೀತಿಯ ಸೈನ್ಯ ಇರಬೇಕು ಅಂತ ಹೇಳಿದ್ರು. ಬಟ್ ಇವತ್ತು ಸೈನ್ಯ ಅಸ್ತಿತ್ವ ಕಳ್ಕೊಂಡಿಲ್ಲ, ಆದ್ರೆ ಪ್ರಕಾರ ಚೇಂಜ್ ಆಗಿರೋದನ್ನ ನೋಡ್ಬೋದು. ಇವತ್ತು ಮಿಲಿಟರಿ ನಲ್ಲಿ ಅತ್ಯಂತ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿರೋದು ವಾಯುದಳ. ವಾರ್ ಜೆಟ್ಸ್ ಮೂಲಕ, ಕ್ಷಿಪಣಿಗಳ ಮೂಲಕ ಯುದ್ಧ ಪ್ರಕ್ರಿಯೆನ ಇವತ್ತು ಬದಲಾಗಿರೋದನ್ನ ನಾವು ನೋಡಬಹುದು. ಕಂಪೇರ್ ಟು ಕ್ರಿಸ್ತಪೂರ್ವಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ಆ ಮೂಲಕ ನಾವು ಅರ್ಥ ಮಾಡ್ಕೊಬಹುದು. ಜೊತೆಗೆ ಸೈನಿಕರು ಟ್ರೈನ್ಡ್ ಆಗಿರ್ಬೇಕು, ತರಬೇತಿ ಪಡೆದ ಸೈನಿಕರಿರ್ಬೇಕು. ರಾಜ ಸದಾ ಸೈನ್ಯದ ಉಸ್ತುವಾರಿ ವಹಿಸ್ಕೊಬೇಕು, ಮುಂಚೂಣಿ ನಾಯಕನಾಗಬೇಕು, ಲೀಡರ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಜೊತೆಗೆ ರಾಜನೂ ಕೂಡ ಇಲ್ಲಿ ಸೈನ್ಯದ ನಾಯಕನಾಗಿರೋದ್ರಿಂದ ಅವನು ಯುದ್ಧ ಮಾಡುವ ಕಲೆ ಅವನಿಗೂ ಗೊತ್ತಿರ್ಬೇಕಾಗಿರುತ್ತೆ. ಜೊತೆಗೆ ಈ ವೆಲ್ ಟ್ರೈನ್ಡ್ ಸೋಲ್ಜರ್ಸ್ ಕ್ಯಾನ್ ವಿನ್ ಎನಿ ಬ್ಯಾಟಲ್ಸ್, ಅಂದ್ರೆ ತರಬೇತಿ ಹೊಂದಿದ ಸೈನಿಕರಿದ್ರು ಮಾತ್ರ ಯಾವುದೇ ಯುದ್ಧವನ್ನ ರಾಜ್ಯ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವುದು ಇದರ ತಾತ್ಪರ್ಯ. ಅಂದ್ರೆ ಯುದ್ಧ ಗೆಲ್ಲಬೇಕು ಅಂದ್ರೆ ಸೈನಿಕರು ಬೇಕು. ಸೈನಿಕರಿದ್ರಷ್ಟೇ ಅಲ್ಲ, ಆ ಸೈನಿಕರು ತರಬೇತಿ ಪಡೆದವರಾಗಿರ್ಬೇಕು ಅನ್ನೋದನ್ನ ನಾವು ನೋಡ್ಬೋದು. ನಂತರ
ಸೈನಿಕರನ್ನ ರಿಕ್ರೂಟ್ ಮಾಡಬೇಕಾದ್ರೆ ರಾಜ್ಯದ ಪ್ರಜೆಗಳಿಗೆ ಆದ್ಯತೆ ಕೊಡಬೇಕು. ಜೊತೆಗೆ ಮಿಲಿಟರಿಗೆ ಸಂಬಂಧಪಟ್ಟ ಫ್ಯಾಮಿಲಿಗಳಾದ್ರೆ ಹೆಚ್ಚಿನ ಆದ್ಯತೆ. ಇವತ್ತು ನೋಡಿ ನಮ್ಮ ಕೊಡಗುನಲ್ಲಿ ತುಂಬಾ ಆದ್ಯತೆ ಇದೆ, ಮಿಲಿಟರಿ ತುಂಬಾ ಆದ್ಯತೆ. ನೋಡಿ ಕೊಡಗುನಲ್ಲಿ ಪ್ರತಿ ಮನೆಯಲ್ಲಿ ಇವತ್ತು ಒಬ್ಬ ಸೈನಿಕ ಇರೋದು ನೋಡ್ಬೋದು, ಯಾಕಂದ್ರೆ ಮಾರ್ಷಲ್ಸ್ ಕ್ವಾಲಿಟಿ ಇರೋ ಅಂತದ್ದು ಇವತ್ತು. ಅದೇ ರೀತಿ ಮಾರ್ಷಲ್ಸ್ ಫ್ಯಾಮಿಲಿಗಳಿಂದ ಸೈನಿಕರನ್ನ ನೇಮಕಾತಿ ಮಾಡ್ಕೊಬೇಕು ಅಂತ ಹೇಳ್ತಾರೆ. ದೆನ್ ಅವ್ರಿಗೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಸೂಕ್ತ ವೇತನ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ಸೂಕ್ತ ವೇತನ ಮತ್ತು ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ಆ ಸೂಕ್ತ ಸೌಲಭ್ಯ ಮತ್ತು ವೇತನಗಳನ್ನ ಕೊಡುವ ಮೂಲಕ ಸೈನಿಕರ ಯೋಗಕ್ಷೇಮವನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಅವರ ಕಲ್ಯಾಣವನ್ನ ರಾಜ್ಯ ಕಾಪಾಡಬೇಕಾಗುತ್ತೆ. ಯಾಕೆ ಅವರ ಕಲ್ಯಾಣಕ್ಕೆ ರಾಜ್ಯ ಆದ್ಯತೆ ಕೊಡಬೇಕು ಅಂದ್ರೆ ಅವರಿಗೆ ಒಂದು ಮನೋಸ್ಥೈರ್ಯ ಬರಬೇಕು. ಯುದ್ಧದಲ್ಲೇನಾದರೂ ನಾನು ಹತನಾದರೆ, ಸೈನಿಕನಾಗಿ ನಾನು ಹತನಾದರೆ ನನ್ನ ಅವಲಂಬಿ ಕುಟುಂಬವನ್ನ ಈ ರಾಜ್ಯ ಕೈ ಬಿಡುವುದಿಲ್ಲ ಅನ್ನೋ ಒಂದು ನಂಬಿಕೆ ಬರ್ಬೇಕಾಗುತ್ತೆ. ಆ ನಂಬಿಕೆ ಇದ್ರೆ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಅವನು ಸ್ಯಾಕ್ರಿಫೈ ಮಾಡೋದಿಕ್ಕೆ, ರಾಜ್ಯಕ್ಕೋಸ್ಕರ ತ್ಯಾಗ ಮಾಡ್ಲಿಕ್ಕೆ, ತನ್ನ ಪ್ರಾಣವನ್ನು ಅರ್ಪಿಸ್ಲಿಕ್ಕೆ ಕೂಡ ಅವನು ರೆಡಿ ಇರ್ತಾನೆ. ಅಯ್ಯೋ ತಡೆಯಪ್ಪ, ನಾನು ಸತ್ತೋದ್ರೆ ನನ್ನ ಹೆಂಡತಿ ಮಕ್ಳು ಬೀದಿಗೆ ಬರ್ತಾರೆ ಅನ್ನೋ ಭಯ ಇದ್ರೆ ಅಂತ ಒಬ್ಬ ಸೈನಿಕ ತಪ್ಪಿಸ್ಕೊಂಡು ಓಡ್ಬರಕ್ ರೆಡಿ ಇರ್ತಾನೆ ಹೊರತು ತನ್ನ ರಾಜ್ಯಕ್ಕೋಸ್ಕರ ಸಾಯ್ಲಿಕ್ಕೆ ರೆಡಿ ಇರೋದಿಲ್ಲ. ಸೈನಿಕನಾದವನಿಗೆ, ರಾಜನಾದವನು ತನ್ನ ಕುಟುಂಬದ ರಕ್ಷಣೆಯ ಬದ್ಧತೆನ ತೋರಿಸ್ಬೇಕಾಗುತ್ತೆ. ರಾಜನಾದವನು ಅವನಿಗೆ, ಆ ಸೈನಿಕನಿಗೆ ವಿಶ್ವಾಸ ಪಡ್ಬೇಕಾಗುತ್ತೆ. ನನ್ನ ಸೈನಿಕನ, ನನ್ನ ಫ್ಯಾಮಿಲಿನ ರಕ್ಷಣೆ ಮಾಡ್ತಾರೆ ಅನ್ನೋದ ಬದ್ಧತೆ ಅವನಿಗೆ ವಿಶ್ವಾಸ ಬಂದ್ರೆ ಆತ ಯಾವುದೇ ಪ್ರಕಾರದ ರಿಸ್ಕ್ ತಗೊಳ್ಲಿಕ್ಕೆ ರೆಡಿ ಇರ್ತಾನೆ. ತನ್ನ ಜೀವವನ್ನ ಪಣಕ್ಕಿಟ್ಟು ಹೋರಾಟ ಮಾಡ್ಲಿಕ್ಕೆ ರಾಜ್ಯಕ್ಕೋಸ್ಕರ ರೆಡಿ ಇರೋದನ್ನ ನಾವು ನೋಡ್ಬೋದು. ಇದಿಷ್ಟು ರಾಜ್ಯದ ಮಿಲಿಟರಿಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಮುಂದಿನ ತರಗತಿನಲ್ಲಿ ಮಂಡಲ ಸಿದ್ಧಾಂತ ಮತ್ತೆ ಸ್ನೇಹಿತ, ರಾಜನ ಸ್ನೇಹಿತನಿಗೆ ಸಂಬಂಧಪಟ್ಟ ವಿಚಾರಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೈನ್.